Many of you ignore your first PU syllabus for KCET and you are definitely going to regret. Ma'am, but why so? Because students, KCET alli 30 to 35% questions ಬರೋದು ನಿಮ್ಮ ಫಸ್ಟ್ PU syllabus ಇಂದ. So ಅದು ಇಗ್ನೋರ್ ಮಾಡಿದ್ರೆ what will happen as a total your marks will get affected. ಸ್ಟೂಡೆಂಟ್ಸ್ ಲೆಟ್ ಮಿ ಟೆಲ್ ಯು ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸ್ ನೀವೇನ್ ಮಾಡ್ತೀರಾ ಅಂತಂದ್ರೆ ಕ್ಲಾಸ್ 11 ಓದ್ಲಾ ಹೊಡಿತೀರಾ ಫುಲ್ ಕ್ಲಾಸ್ 11 ಓದ್ಲಾ ಹೊಡಿತಾ ಟೈಮ್ ಪಾಸ್ ಮಾಡ್ತಾ ಮುಗ್ದೋಗಿರುತ್ತೆ ನೀವು ಹೆಂಗೋ ಮಾಡಿ ಪಾಸ್ ಆಗ್ಬಿಟ್ಟಿರ್ತೀರಾ ಕ್ಲಾಸ್ 11 ನ ಕ್ಲಾಸ್ 12 ಗೆ ಬರ್ತೀರಾ ಕಷ್ಟ ಅನ್ಸುತ್ತೆ ಅಂಡ್ ಯುಲ್ ಸಮ್ ಮೋರ್ ಕ್ಲಿಯರ್ ಕ್ಲಾಸ್ 12 ಆಲ್ಸೋ ಬಟ್ ರಿಮೆಂಬರ್ ಸ್ಟೂಡೆಂಟ್ಸ್ ನೀವು ಕ್ಲಾಸ್ 12 ಒಂದ್ ವರ್ಷ ಓದಿರಲ್ಲ 99% ಆಫ್ ಯು ವುಡ್ ಹ್ಯಾವ್ ಫಾರ್ಗಾಟನ್ ವಾಟ್ ಇಸ್ ಇನ್ ಕ್ಲಾಸ್ 11 ಎಲ್ಲ ಮರ್ತೋಗಿರುತ್ತೆ ನಿಮ್ಗೆ ಸೊ ದಟ್ ಇಸ್ ವಾಟ್ ಮೇಕ್ಸ್ ಅ ಡಿಫರೆನ್ಸ್ ರೈಟ್ ನೌ ಬಿಕಾಸ್ ಮ್ಯಾಮ್ ಹೇಳ್ದಂಗೆ 30 to 40% ಇಸ್ ಫ್ರಮ್ ಯುವರ್ ಕ್ಲಾಸ್ 11 ಇಂದ ನಿಮ್ದು KCET ಬರುತ್ತೆ ಸೊ ಇಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ ಯುವರ್ ಕ್ಲಾಸ್ 11 ಅಂಡ್ ಲೆಟ್ ಮಿ ಟೆಲ್ ಯು ಸ್ಟೂಡೆಂಟ್ಸ್ ಆ ಕ್ಲಾಸ್ 11 ನ ಬರುತ್ತಲ್ಲ ಮಾರ್ಕ್ಸ್ ಆ ಸಿಂಪಲ್ ಮಾರ್ಕ್ಸ್ ಕ್ಯಾನ್ ಡಿಟರ್ಮೈನ್ ನೀವು ಯಾವ ಕಾಲೇಜ್ ಚೆನ್ನಾಗಿ ಸಿಗುತ್ತೆ ಇಲ್ಲ ಯಾವ ಕಾಲೇಜ್ ನಿಮ್ಗೆ ಸಿಗಲ್ಲ ಸೊ ದಟ್ ನಿಮ್ದು 11th ಇಂದಾನೆ ಫುಲ್ ಡಿಸೈಡ್ ಆಗ್ಬಿಡುತ್ತೆ ಸೊ ಲೆಟ್ ಮಿ ಟೆಲ್ ಯು ಸ್ಟೂಡೆಂಟ್ಸ್ ಅಗೇನ್ ಫ್ರಾಂಕ್ಲಿ ಹೇಳ್ತೀನಿ ಇಟ್ ಇಸ್ ನಾಟ್ ಪಾಸಿಬಲ್ ಟು ಸ್ಟಡಿ ದ ಎಂಟೈರ್ ಕ್ಲಾಸ್ 11th ಇನ್ ನೆಕ್ಸ್ಟ್ ಫ್ಯೂ ಡೇಸ್ ಮ್ಯಾಮ್ ಆಗಲ್ಲ ಲೈಕ್ ಆಗುತ್ತೆ ಬಟ್ ಇಫ್ ಯು ಸಿಟ್ ಅಂಡ್ ಫುಲ್ ಡೀಟೇಲ್ ಆಗಿ ಓದಿದ್ರೆ ಆಗುತ್ತೆ ಬಟ್ ಸ್ಟೂಡೆಂಟ್ಸ್ ಲೆಟ್ ಮಿ ಟೆಲ್ ಯು ಆತರ ಮಾಡೋದು ಅವಶ್ಯಕತೆ ಇಲ್ಲ ಬಿಕಾಸ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as high weightage chapters in your class 11th ಅಲ್ಲಿಂದ ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇದೆ ಫಾರ್ ಎಕ್ಸಾಂಪಲ್ ಬಯೋ ಅನ್ಕೊಳ್ಳಿ ಬಯೋ ಅಲ್ಲಿ ಹ್ಯೂಮನ್ ಫಿಸಿಯಾಲಜಿಲಿ ಎಲ್ಲಾ ಕ್ವಶನ್ಸ್ ಇಂಪಾರ್ಟೆಂಟ್ ಇಲ್ಲ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಇಲ್ಲ ಫಾರ್ ಎಕ್ಸಾಂಪಲ್ ಮ್ಯಾಮ್ ಯು ರೀಸೆಂಟ್ಲಿ ಯು ಟೀಚಿಂಗ್ ಹ್ಯೂಮನ್ ಫಿಸಿಯಾಲಜಿ ರೈಟ್ ಸೊ ಸ್ಟೂಡೆಂಟ್ಸ್ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ನೀಟಲ್ಲಿ ತುಂಬಾ ಇಂಪಾರ್ಟೆಂಟ್ ಅದಿಲ್ಲ ಅಂದ್ರೆ ಕ್ವೆಶನ್ಸ್ ತುಂಬಾ ಕಮ್ಮಿ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಕೆಮಿಕಲ್ ಕೋಆರ್ಡಿನೇಷನ್ ಎಲ್ಲ ಒಂದು ಓಕೆ ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಮ್ಯಾಕ್ಸಿಮಮ್ 7-8 ಕ್ವೆಶನ್ಸ್ ಬಂದಿರುತ್ತೆ ಎಲ್ಲ 10 ವರ್ಷದಿಂದ ಬರೀ 7 ಕ್ವೆಶನ್ ಬಂದಿದೆ ಸೇಮ್ ಬಯೋಮಾಲಿಕ್ಯೂಲ್ಸ್ ಆಗಿರ್ಬೋದು ತುಂಬಾ ಕಮ್ಮಿ ಕ್ವೆಶನ್ಸ್ ಎವ್ರಿ ಸಿಂಗಲ್ ಇಯರ್ ಒಂದೇ ಕ್ವೆಶನ್ ಬರುತ್ತೆ ಅಲ್ಲಿಂದ ಸೊ ಆ ತರ ಚಾಪ್ಟರ್ಸ್ ನ ಸ್ವಲ್ಪ ಇಗ್ನೋರ್ ಮಾಡಬಹುದು ನೀವು ಸದ್ಯಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಬಟ್ ಸ್ಟೂಡೆಂಟ್ಸ್ ಚಿಂತೆ ಮಾಡಬೇಡಿ ವಿ ವಿಲ್ ಗಿವ್ ಯು ಲಿಸ್ಟ್ ಆಫ್ ಚಾಪ್ಟರ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಮ್ ತೋರಿಸೋದ ಮ್ಯಾಮ್ ಅವ್ರಿಗೆ ಸ್ಟೂಡೆಂಟ್ಸ್ ಹಿಯರ್ ಹೈ ವೇಟೇಜ್ ಚಾಪ್ಟರ್ಸ್ ಈ ಎಲ್ಲ ಚಾಪ್ಟರ್ಸ್ ಡೌನ್ ಓದಲೇಬೇಕು ನೀವು These are the chapters which you have to study. ನೋಡಿ ಬಯೋದಲ್ಲಿ ಹ್ಯೂಮನ್ ಫಿಸಿಯಾಲಜಿ ಪ್ಲಾಂಟ್ ಫಿಸಿಯಾಲಜಿ ಅದೇ ಹ್ಯೂಮನ್ ಫಿಸಿಯಾಲಜಿ ಎಲ್ಲ ಅವಶ್ಯಕತೆ ಇಲ್ಲ ಕೆಲವು ಚಾಪ್ಟರ್ಸ್ ಮಾತ್ರ ಅಲ್ಲಿ ನಾವು ಅಗೇನ್ ಸೆಲ್ ಸ್ಟ್ರಕ್ಚರ್ ಲಿವಿಂಗ್ ಡೈವರ್ಸಿಟಿ ಲಿವಿಂಗ್ ವರ್ಲ್ಡ್ ಸ್ಟ್ರಕ್ಚರ್ ಆರ್ಗನೈಸೇಷನ್ ಇದು ತುಂಬಾ ಇಂಪಾರ್ಟೆಂಟ್ ಅದೇ ನಿಮ್ಗೆ ಫಿಸಿಕ್ಸ್ ಅಲ್ಲಿ ಕೆಮಿಸ್ಟ್ರಿ ಅಲ್ಲಿ ಮ್ಯಾಥ್ಸ್ ಆಗಲಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಕೊಟ್ಟಿದೀವಿ ಸೊ ಈ ಚಾಪ್ಟರ್ಸ್ ನಿಮ್ಗೆ ಅಟ್ಲೀಸ್ಟ್ ಗೊತ್ತಿರಬೇಕು ಬೇರೆ ಚಾಪ್ಟರ್ ಬಿಟ್ರು 12th ಕನೆಕ್ಟ್ ಆಗೋ ಚಾಪ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಓದೋದು ಸೊ ಅದಕ್ಕೆ ಅವ್ರು ಸ್ವಲ್ಪ ಚಾಪ್ಟರ್ಸ್ ಇಂದ 2 ಕ್ವೆಶನ್ಸ್ ಇವಾಗ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಎಲ್ಲಾ ಇಯರ್ 2 ಕ್ವೆಶನ್ಸ್ ಬರುತ್ತೆ ಸೊ ತುಂಬಾ ಇಂಪಾರ್ಟೆಂಟ್ ಇವಾಗ ಸೊಲ್ಯೂಷನ್ ಇಸ್ ರೈಟ್ ನೌ ಟು ವಾಚ್ ಒನ್ ಶಾರ್ಟ್ ಲೆಕ್ಚರ್ ಅದೇ ನಿಮ್ ಸೊಲ್ಯೂಷನ್ ಈಗ ಒನ್ ಶಾರ್ಟ್ ಲೆಕ್ಚರ್ ಮತ್ತೆ ಎವ್ರಿ ಸಿಂಗಲ್ ಚಾಪ್ಟರ್ಸ್ ಇಂದ ಹೈ ವೇಟೇಜ್ ಕ್ವೆಶನ್ಸ್ ಯಾವ ತರ ಬರುತ್ತಂತ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಇವತ್ತೇ ಮಾಡಿದ್ವಿ ನೋಡಿ ಇದು ಒನ್ ಶಾರ್ಟ್ ಬಯಾಲಜಿ ಇಂದು 5 ಅವರ್ ಮಾಡಿದ್ವಿ 5 ಅವರ್ಸ್ ಆ 5 ಅವರ್ಸ್ ಅಲ್ಲಿ ನಿಮ್ದು ಇರೋ ಬರೋ ಎಲ್ಲಾ ಸಿಲೆಬಸ್ ಕವರ್ ಆಗಿದೆ ಕ್ವೆಶನ್ಸ್ ಮತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಪ್ರೀವಿಯಸ್ ಇಯರ್ 10 ಇಯರ್ಸ್ ಎಲ್ಲಾ ಕ್ವೆಶನ್ಸ್ ಸಾಲ್ವ್ ಮಾಡಿದೀವಿ ಪ್ಲಸ್ ಕಾನ್ಸೆಪ್ಟ್ಸ್ ಟೀಚ್ ಮಾಡಿದೀವಿ ಸೊ ಐ ಥಿಂಕ್ 5 ಅವರ್ಸ್ ಇಸ್ ಅ ವೆರಿ ಗುಡ್ ನೀವು ಅದೇ 2.5 ಎಕ್ಸೆಲ್ ನೋಡಿ ಇಲ್ಲ 2 ಎಕ್ಸೆಲ್ ನೋಡಿ 2.5 ಅವರ್ಸ್ 3 ಅವರ್ಸ್ ಮುಗ್ದು ಹೋಗುತ್ತೆ ಅದು ಕೂಡ ಸೊ ಸ್ಟೂಡೆಂಟ್ಸ್ ಅದ್ ಬಿಟ್ರಿ ನೋಡಿ ಮ್ಯಾಮ್ ಕೂಡ ಮಾಡಿದ್ದಾರೆ ಫಿಸಿಕ್ಸ್ ಇಲ್ಲಿ ಟಾಪ್ ಫಸ್ಟ್ PU ಫಿಸಿಕ್ಸ್ ಕ್ವೆಶನ್ಸ್ ನೋಡಿ ಈ ತರ ವಿಡಿಯೋಸ್ ಚೆಕ್ ಮಾಡಿ ಈಗ ಬಿಕಾಸ್ ದೀಸ್ ವಿಡಿಯೋಸ್ ವಿಲ್ ಹೆಲ್ಪ್ ಯು ಬಟ್ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಸ್ವಲ್ಪ ನಾಲೆಜ್ ನ ಗೇನ್ ಮಾಡಿ ಬೈ ವಾಚಿಂಗ್ ಒನ್ ಶಾರ್ಟ್ ಲೆಕ್ಚರ್ಸ್ ಅದಾದ್ಮೇಲೆ ಟ್ರೈ ಅಟೆಂಪ್ಟಿಂಗ್ ಕ್ವೆಶನ್ಸ್ ಬಿಕಾಸ್ ಫಸ್ಟ್ PU ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಷ್ಟು ಹೇಳಿದ್ರು ಕಮ್ಮಿ ಇಲ್ಲಿ ರೈಟ್ ಮ್ಯಾಮ್ yes so yes students as sir told ಇವಾಗ ಐ ಸಿ ಲಾಟ್ ಆಫ್ ಸ್ಟೂಡೆಂಟ್ಸ್ ಟೆಲಿಂಗ್ ದಟ್ ಮ್ಯಾಮ್ ನಾನು JEE ಮತ್ತೆ ನೀಟ್ ಟೈಪ್ ಕ್ವೆಶನ್ ಸಾಲ್ವ್ ಮಾಡ್ತಾ ಇದ್ದೀನಿ ಸೊ ನನಗೆ KCET ತುಂಬಾ ಈಸಿ ಆಗುತ್ತೆ ಬಟ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಫ್ರೇಮಿಂಗ್ ದ ಕ್ವೆಶನ್ಸ್ ಅಲ್ವಾ ದ ಫ್ರೇಮಿಂಗ್ ಕಮ್ಯುನಿಟಿ ಆರ್ ದ ಪೀಪಲ್ ಹೂ ಸೆಟ್ ದ ಕ್ವೆಶನ್ ಪೇಪರ್ಸ್ ಆರ್ ಆಲ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಅವ್ರ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರುತ್ತೆ ಸೊ ನೀವು ಅನ್ನೆಸೆಸರಿ ಆಗಿ ನೀಟು JEE ಕ್ವೆಶನ್ ಸಾಲ್ವ್ ಮಾಡಬೇಡಿ ನೀವು KCET ಕ್ವೆಶನ್ಸ್ ಪ್ಲೀಸ್ ಸಾಲ್ವ್ ಮಾಡಿ ಬಿಕಾಸ್ KCET ಕ್ವೆಶನ್ಸ್ ಸ್ವಲ್ಪ ಕ್ವೆಶನ್ಸ್ ಔಟ್ ಆಫ್ ಸಿಲೆಬಸ್ ಇದೆ ಅದಕ್ಕೆ ಸಾಲ್ವ್ ಮಾಡಬೇಡಿ ಬಟ್ ವಾಟ್ ಎವರ್ ಇಸ್ ದೇರ್ ಇನ್ your NCERT ಪಕ್ಕ okay and students same thing focus on KCET type of MCQs use summary notes very important ನಮ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬಸವರಾಜ್ ಬಯಾಲಜಿ ಬೈ ಗೋಪಿಕಾ ಈ 2 ಟೆಲಿಗ್ರಾಮ್ ಚಾನಲ್ ಎಲ್ಲಾ 11th ಸಿಲೆಬಸ್ ನೋಟ್ಸ್ ಅವೈಲೇಬಲ್ ಇದೆ ಇದು ಬಯಾಲಜಿ ಸ್ಟೂಡೆಂಟ್ಸ್ ಗೆ ಹೇಳ್ತಾ ಇದೀವಿ ಚಿಕ್ಕ ನೋಟ್ಸ್ ಇದೆ ಆಮೇಲೆ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ ಟ್ರಿಕ್ಸ್ ಇದೆ ಬೇಗ ಲೈಕ್ ಆನಿಮಲ್ ಕಿಂಗ್ಡಮ್ ಪ್ಲಾಂಟ್ ಕಿಂಗ್ಡಮ್ ಮಾರ್ಫಾಲಜಿ ಎಲ್ಲ ಸ್ಟೂಡೆಂಟ್ಸ್ ನಿಜ ಹೇಳ್ತೀನಿ ನಾನು 2 ಶಾರ್ಟ್ಸ್ ಮಾಡಿದ್ದೀನಿ ಮ್ಯಾಮ್ ಕೂಡ ತುಂಬಾ ಶಾರ್ಟ್ಸ್ ಮಾಡಿದ್ದಾರೆ ಲೆಟ್ಸ್ ಸೇ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಸಮಥಿಂಗ್ ಕಾಲ್ಡ್ ಎಸ್ಟಿವೇಷನ್ ಪ್ಲಾಸೆಂಟೇಷನ್ ಎಲ್ಲ ಟ್ರಿಕ್ಸ್ ಕೂಡ ಬರೀ 2 ನಿಮಿಷ
Same goes for Animal Kingdom, ma'am. Yes. I've done a lot. All the phylums we can finish it in 5 minutes of 5 minutes ಅಲ್ಲಿ ಎಲ್ಲ ಟ್ರಿಕ್ಸ್ ಕಲಿಬಹುದು. ಸೊ ಆ ಟ್ರಿಕ್ಸ್ ಕಲ್ತ್ಕೊಳ್ಳಿ ಎಕ್ಸಾಂಪಲ್ಸ್ ಈಗ. ಅದು ಬಿಟ್ಟೆ ಸ್ಟೂಡೆಂಟ್ಸ್ ಡೋಂಟ್ ಸ್ಟಡಿ ಲೈಕ್ ಥಿಯರಿ ಎಕ್ಸಾಮ್. KCET ಇಸ್ ಆಲ್ ಅಬೌಟ್ ಸ್ಪೀಡ್ ಅಂಡ್ MCQ ಲಾಜಿಕ್. ಇಲ್ಲಿ ಥಿಯರಿ ತರ ಕೂತ್ಕೊಂಡು ಓದಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಏನ್ ಮಾಡ್ಬೇಕಂದ್ರೆ ಡೂ ಸಮಥಿಂಗ್ ಆಕ್ಟಿವ್ ರೀಕಾಲ್. ಏನ್ ಆಕ್ಟಿವ್ ರೀಕಾಲ್ ಅಂತಂದ್ರೆ ಕ್ವೆಶ್ಚನ್ ಪ್ರಾಕ್ಟೀಸ್ ಮಾಡ್ತೀರಿ. ಕ್ವೆಶ್ಚನ್ ಪ್ರಾಕ್ಟೀಸ್ ಅಲ್ಲಿ ಲಾಸ್ಟ್ ಥಿಂಗ್ ಬಯಾಲಜಿಲಿ ಡಯಾಗ್ರಾಮ್ಸ್, ಗ್ರಾಫ್ಸ್ ಫಿಸಿಕ್ಸ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ ಫಾರ್ಮುಲಾ, ಕೆಮಿಸ್ಟ್ರಿಯಲ್ಲಿ ರಿಯಾಕ್ಷನ್ಸ್. ಈ ನಿಮ್ಗೆ ಫಾರ್ಮುಲಾ ಶೀಟ್ ಬರುತ್ತೆ, ನೇಮಿಂಗ್ ರಿಯಾಕ್ಷನ್ಸ್ ಅದೇ ರಿಪೀಟ್ ಆಗೋದು. ಸೊ ಇದೆಲ್ಲ ನಿಮ್ಗೆ ಐಡಿಯಾ ಹೆಂಗ್ ಬರುತ್ತೆ ಅಂದ್ರೆ ಇಫ್ ಯು ಸಾಲ್ವ್ enough of KCET PYQ ಕ್ವೆಶ್ಚನ್ ಸಾಲ್ವ್ ಮಾಡಿದ್ರೆ ಇದು ಐಡಿಯಾ ಬಂದೇ ಬರುತ್ತೆ. ಸರಿ, that's it students. That's the most important thing what we want to tell. But channel na subscribe ಮಾಡಿ because ತುಂಬಾ videos ಬರ್ತಾ ಇರುತ್ತೆ. End game ಬರುತ್ತೆ, ಮ್ಯಾರಥಾನ್, ಮೆಗಾ ಮ್ಯಾರಥಾನ್ ಇರುತ್ತೆ KCET before the day. So we know we started a little late because some problems was there, okay, technically. But yella now like whatever possible from my end and Basavaraj's end, we have gone that extra mile to make sure that it's happening. Exactly, students. Okay. So don't waste any more time. Exactly. 11th first PU ನು ಕವರ್ ಮಾಡಿ, ಸೆಕೆಂಡ್ PU ವಿಡಿಯೋಸ್ ಬರ್ತಾ ಇರೋ ಚಾನಲ್ ಅಲ್ಲಿ ನೋಡಿ. ಅದನ್ನ ಚಾನಲ್ ಅಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಇಫ್ ಯು ಆರ್ ನ್ಯೂ ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. And we students, we'll see you in the next video. Yes, till then, bye bye. Take care.